ತೊಗೊಂಡ್ವಿ. ಹಾಗೆ ಫ್ರೆಂಡ್ಸು ಸಿಕ್ಕಿದ್ರು, ಫ್ರೆಂಡ್ಸು ಮುಂದೆ ಹೋಗ್ತಿದ್ದಾರೆ ನೋಡಿ. ಈಗ ಹಾಸನ ಹೈವೇಗೆ ಅಟ್ಯಾಚ್ ಆಗಬೇಕು. ಇಲ್ಲಿಂದ ಹಾಸನ ಹೈವೇ ಒಂದು 8-9 ಕಿಲೋಮೀಟ್ರ್ ಆಗುತ್ತೆ. ಹೈವೇಲಿ ಸಿಗೋಣ. ನಾವೀಗ ನೆನ್ಮಂಗ್ಲ ಟು ದೊಡ್ಡಬಳ್ಳಾಪುರ ರೂಟ್ನಲ್ಲಿದ್ದೀವಿ. ಆಲ್ರೆಡಿ ಆಗಲೇ ಫ್ಯೂಯಲೆಲ್ಲ ಫುಲ್ ಮಾಡಿಸಿ ಏರ್ ಚೈನ್ ಲೂಬ್ ಎಲ್ಲ ಮಾಡಾಗಿದೆ. ಏನಿಲ್ಲ, ನೆನ್ಮಂಗ್ಲ ಟೋಲ್ ಹತ್ರ ಒಂದು ಬ್ರೇಕ್ ಕೊಟ್ಟರೆ ಕೊಡ್ತೀನಿ, ಇಲ್ಲ ಅಂದರೆ ಡೈರೆಕ್ಟ್ ಚನ್ನರಾಯಪಟ್ಟಣ. ನಾವು ಹೊರಡಬೇಕಾದ್ರೆ ಆಗಲೇ ಮಳೆ ಲೈಟಾಗಿ ಬಂತು. ಸೊ ಅದಕ್ಕೋಸ್ಕರ ರೈನ್ ಜಾಕೆಟೆಲ್ಲ ಹಾಕ್ಕೊಂಡು ರೈಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಯಾಕೆ ಮಧ್ಯದಲ್ಲಿ ಮತ್ತೆ ಮಳೆ ಬಂದರೆ ಹಾಕ್ಕೊಂಡು ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಮನೇಲೇ ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ. ಜಾತ್ರೆ ಆಗಿದೆ ರೀಸೆಂಟಾಗಿ ಅನಿಸುತ್ತೆ. ತೇರೆಲ್ಲ ಇಲ್ಲೇ ನಿಲ್ಸಿದ್ದಾರೆ, ಎಳೆದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನಕ್ಕೆ. ವೀಕೆಂಡ್ ಆಲ್ಮೋಸ್ಟು ಗಾಡಿಗಳು ಜಾಸ್ತಿ ಇವತ್ತು, ಎಲ್ಲ ಊರುಗಳ ಕಡೆ ಹೋಗೋರು. ಹಳೇ ಬುಲೆಟು KA52 ನೆನ್ಮಂಗ್ಲ ಗಾಡಿ, ಲೋಕಲ್ ಗಾಡಿ. ಓ, ಇಲ್ಲೇನೋ ಫಂಕ್ಷನ್ ಇರೋಂಗೈತೆ, ಫುಲ್ ಲೈಟಿಂಗ್ಸ್ ಹಾಕವ್ರೆ. ವಾ, ಸೂಪರ್ ಗುರು ಲೈಟಿಂಗ್ಸು. ಹೂ, ಏನು ಗುರು ಇಷ್ಟೊಂದು ಜಾಮ್ ಐತೆ ಯಪ್ಪ. ಜಾಮಲ್ಲಿ ಹೋಗೋಷ್ಟೊತ್ತಿಗೆ ಇಲ್ಲೇ ಅರ್ಧ ಗಂಟೆ ಆಗ್ಬಿಡುತ್ತೆ. ಫೈನಲಿ ಹಾಸನ ಹೈವೇಗೆ ಎಂಟ್ರಿ ಆದ್ವಿ. ನೋಡ್ರಿ, ವೀಕೆಂಡಲ್ಲಿ ಬಂದರೆ ಇದೇ ತಲೆನೋವು. ಹೆವಿ ವೆಹಿಕಲ್ಗಳು ಹಾಸನ ರೋಡಲ್ಲಿ, ತುಮಕೂರು ರೋಡಲ್ಲಿ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವೀಕ್ ಡೇಸಲ್ಲೇ ಸ್ವಲ್ಪ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೊರಡೋದು ಒಳ್ಳೆಯದು. ಸ್ವಲ್ಪ ಟೋಲ್ ಬಿಡೋವರೆಗೂ ಸ್ವಲ್ಪ ಹೀಗೆ ಇರುತ್ತೆ, ಆಮೇಲೆ ಸ್ವಲ್ಪ ಫ್ರೀ ಸಿಗುತ್ತೆ ರೋಡು. ನೋಡ್ಕೊಂಡು ಹೋಗೋಣ. ಟೋಲ್ ಹತ್ರ ಇದ್ದೀವಿ ಇವಾಗ. ಸೊ ಫ್ರೆಂಡ್ಸ್ ಎಲ್ಲ ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ಫ್ರೆಂಡ್ಸು ಬಂದಿದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಡ್ತೀವಿ. ಸೋಮವಾರಪೇಟೆಯಲ್ಲಿ ಫ್ರೆಂಡ್ದು ಮನೆದು ಗೃಹಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮಡಿಕೇರಿ ಪ್ಲ್ಯಾನ್ ಇದೆ ಟ್ರಾವೆಲ್ ಮಾಡೋದು. ಸೊ ಬನ್ನಿ, ಟ್ರಾವೆಲ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋಣ. ಟೈಮ್ ಆಗಿಬಿಟ್ಟಿದೆ ಆಗಲೇ. ನಾವು 3 ಗಂಟೆ 4 ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಗೊತ್ತಲ್ಲ, ಟೈಮ್ ಪ್ರಕಾರ ಹೋಗೋಕ್ಕಾಗಲ್ಲ ಅಂತ. ಇವಾಗ ಆಗಲೇ ಸಂಜೆ 6 ಗಂಟೆ 6:30 ಆಗಿದೆ. ಹೊರಡೋಣ, ಲೇಟ್ ಆಗಿಬಿಡುತ್ತೆ. 220 ಕಿಲೋಮೀಟ್ರನೂ ಇದೆ. ಸೊ ಬನ್ನಿ ಹೊರಡೋಣ. ಟೋಲಿಂದ ಹೊರಟ್ವಿ ಈಗ. ಫುಲ್ಲೆಲ್ಲ ಪ್ಯಾಕಪ್ ಹಾಕ್ಕೊಂಡು. ರನ್ನಿಂಗ್ದು ಅದೇ ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಬೇಕಾರೆ. ಅಲ್ಲ, ಮೆನ್ಷನ್ ಅಲ್ಲಿ ಮಾಡ್ತೀನಿ, ಇಲ್ಲ ಫ್ರೀ ಆದಾಗ. ನಾನು ನೆಕ್ಸ್ಟು ಬೆಳ್ಳೂರು ಕ್ರಾಸು ಊಟಕ್ಕೆ ನಿಲ್ಸೋಣ ಅಂತ ಪ್ಲ್ಯಾನ್ ಇದೆ. ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ನಿಲ್ಲಿಸಲ್ಲ, ಡೈರೆಕ್ಟು ಫ್ರೆಂಡ್ ಮನೆಯೇ. ಏಕೆಂದರೆ ಟೈಮ್ ಸಾಕಾಗಲ್ಲ. ನಾವು ಒಂದು 12 ಗಂಟೆ 1 ಗಂಟೆಗೆಲ್ಲ ಹೋದರೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಅವರು. ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಸುಮ್ಮನೆ ಟೈಮ್ಗಳು ವೇಸ್ಟ್ ಮಾಡಿಕೊಂಡ್ರೆ ನಮಗೆ ಲೇಟ್ ಆಗುತ್ತೆ. ಇಲ್ಲಿಂದ ಟ್ರಾವೆಲ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಅಲ್ಲಿ ಫಂಕ್ಷನಲ್ಲೆಲ್ಲ ಇರಬೇಕು. ಆದ್ದರಿಂದ ಸ್ವಲ್ಪ ಬೇಗ ಹೋಗಿ ರೀಚ್ ಆಗೋಣ ಅನ್ನೋ ಪ್ಲ್ಯಾನ್ ಇದೆ. ಎಲ್ಲ ಕಡೆ ಈಗ ಆಲ್ಮೋಸ್ಟು ಜಾತ್ರೆಗಳು ನಡೀತಾ ಇರುತ್ತೆ ಈ ಸೀಸನ್ನಲ್ಲಿ. ಸೊ ಊರುಗಳ ಮೇಲೆ ಹೋಗ್ಬಿಟ್ರಂತೂ ಮಸ್ತಾಗಿರುತ್ತೆ ಜಾತ್ರೆ ವೈಬ್ಸು. ನೋಡೋಣ, ಹಾಸನಿಂದ ಒಳಗಡೆ ಚನ್ನರಾಯಪಟ್ಟಣ ಒಳಗಡೆ ಹೋಗ್ತೀವಲ್ಲ, ಯಾವುದಾದ್ರೂ ಊರುಗಳಲ್ಲಿ ಜಾತ್ರೆ ನಡೀತಾ ಇದ್ದರೆ ಸಿಗೋದಿದ್ರೆ ಹಾಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ. ಮಿಂಚ್ತಾ ಇರೋದು ನೋಡ್ಬೋದು. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸ್ತಾ ಇದೆ ಮಿಂಚ್ತಾ ಇರೋದು. ತಣ್ಣ ಗಾಡಿ ಹೊಡಿತಾ ಇದೆ. ಮುಂದೆ ಎಲ್ಲೋ ಮಳೆ ಆಗ್ತಾಯಿದೆ ಪಕ್ಕ, ಅದಕ್ಕೆ ಈ ಥರ ತಣ್ಣ ಗಾಡಿ ಹೊಡಿತಾ ಇರೋದು. ಮಳೆಗೆ ಸಿಗಾಕೊಂಡು ಹೋಗೋದಂತೂ ಪಕ್ಕ ಅನಿಸುತ್ತೆ ಇವತ್ತು. ಊಟ ಮಾಡೋದಕ್ಕೆ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿ ಬೆಳ್ಳೂರು ಕ್ರಾಸಲ್ಲಿ ಬೇಡ, BG ನಗರಲ್ಲಿ ಮಾಡೋಣ ಅಂತ ಫ್ರೆಂಡ್ ಹೇಳ್ದ. ಸೊ ಅಲ್ಲೇ ಮಾಡೋಣ ಅಂತ ಹೊರಟಿದ್ದೀವಿ ಈಗ. ಬೆಳ್ಳೂರು ಕ್ರಾಸಿಂದ ಸ್ವಲ್ಪ ದೂರನೇ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ ಅದು. ಇವಾಗ ತಾನೇ ಮಳೆ ಹೋಯ್ತು ಬಿಟ್ಟಿರೋಂಗಿದೆ. ಏನು ಕೂಲ್ ಆಗ್ತಿದೆ ಗೊತ್ತಾ.
ಇವಾಗ ಜಸ್ಟು ಮಳೆ ಹೊಯ್ದು ಹಂಗೆ ಪಾಸ್ ಆಗ್ತಾ ಇರೋದು ಮೋಸ್ಟ್ಲಿ ಮಳೆ ಹೊಯ್ಕೊಂಡು ಮಳೇಲಿ ಎಲ್ಲಿ ತಗ್ಲಾಕೋತೀವೋ ಗೊತ್ತಿಲ್ಲ. ಗಾಡಿ ಫುಲ್ ವಾಶ್ ಮಾಡಿದ್ದೆ, ಫುಲ್ಲು ಹೊಗೆ. ಮಳೆ ಹೊಯ್ದಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೋಬೇಕು, ಯಾಕೆಂದರೆ ರೋಡ್ ಗ್ರಿಪ್ ಇರೋದಿಲ್ಲ. ನಂದು ಫ್ರಂಟ್ ಟೈರ್ ಬೇರೆ ಸ್ವಲ್ಪ ಫ್ಲ್ಯಾಟ್ ಆಗಿದೆ, ನೋಡ್ಕೊಂಡು ಹೊಡಿಬೇಕು ಸ್ವಲ್ಪ ನಾವು ಗಾಡಿನ. ಬ್ಯಾಕ್ ಸೈಡ್ ಹೋಗ್ಬೇಕಾ ಇನ್ನು? ನಮ್ಮ ಹುಡುಗ ಇದೇ ಕಾಲೇಜಲ್ಲಿ ಓದಿರೋದು, BGS ಕಾಲೇಜಲ್ಲಿ. 2 ವರ್ಷ ನಾ ಮಾಡಿರೋದು ಮಗ, 2 ವರ್ಷ ನಾ ಮಾಡಿರೋದು. 3 ವರ್ಷನಾ? ಇಲ್ಲೇನಾ ಒಳಗಡೆನಾ? ಹೊಟ್ಟೆಗೆ ತೊಗೊಂಡ್ವಿ ಲೈಟಾಗೆ. ನೈಟ್ ಜಾಸ್ತಿ ಊಟ ಮಾಡಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಲೈಟಾಗಿ ತೊಗೊಂಡ್ವಿ. ಇನ್ನೇನು ಹೊರಡಬೇಕು. ಇಲ್ಲಿಂದ ಒಂದು 120 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡೂರು. ಸೊ ಎಲ್ಲರೂ ಇನ್ನೊಂದು ಕಡೆ ಒಂದು ಬ್ರೇಕ್ ಹಾಕ್ಕೊಂಡು ಸೀದಾ ಅವ್ರ ಮನೆಗೆ ಹೊರಟ್ಬಿಡೋಣ. ಟೈಮ್ ಮಾಡೋದು ಬೇಡ ಜಾಸ್ತಿ. ಹನುಮಂಗ್ಲ ಹಾಸನ ಹೈವೇ ಮುಕ್ತಾಯ. ಚಂದ್ರಾಯಪಟ್ಟಣ ತುಕ್ಲುಗೂಡು ಇನ್ನೂ 43 ಕಿಲೋಮೀಟ್ರ್ ಇದೆ. ಹೊಳೆನರಸೀಪುರ ಇನ್ನು 22 ಕಿಲೋಮೀಟ್ರ್ ಇದೆ. ಸೊ ಈ ರೋಡಲ್ಲಿ ಜೋರಾಗಿ ಹೋಗೋದು ಸ್ವಲ್ಪ ಡೇಂಜರ್, ಯಾಕೆಂದರೆ ಒನ್ ವೇ ಮೇಲೆ ಗುಂಡಿಗಳು ಮತ್ತು ಹಳ್ಳಿಗಳ ರೂಟು, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಈ ರೂಟಲ್ಲಿ. ಡೇ ಔಟ್ ಬಂದಾಗ ಒಂಥರ, ನೈಟ್ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಹೊಳೆ ನರಸೀಪುರಕ್ಕೆ ಎಂಟ್ರಿ ರೋಡ್ ಮಾತ್ರ ಅಧ್ವಾನ ಆಗ್ಬಿಟ್ಟೈತೆ ಗುರು. ಸಿಟಿ ಎಂಟ್ರೆನ್ಸ್ ರೋಡೇ ನೋಡಪ್ಪ ಹೆಂಗೈತೆ. ಅಲ್ಲಿ ರೈಟ್ ತೊಗೊಂಡು ಹೋಗ್ಬೇಕು. ಅರ್ಕಲಗೂಡು ಇನ್ನು 21 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಎಕ್ಸಾಕ್ಟಾಗಿ ಇವಾಗ ಕೊಣನೂರಲ್ಲಿದ್ದೀವಿ. ಇಲ್ಲಿಂದ ಇನ್ನೊಂದು 19-20 ಕಿಲೋಮೀಟ್ರ್ ಇದೆ ಅಷ್ಟೇ ಅವ್ರ ಮನೆ. ಆಲ್ಮೋಸ್ಟ್ 11-20 ಆಗ್ತಾ ಬಂತು ಟೈಮು. ಇನ್ನೊಂದು 20 ಮಿನಿಟ್ಸಲ್ಲಿ ಅವ್ರ ಮನೆ ರೀಚ್ ಆಗ್ತೀವಿ. ಕೊಣನೂರಿಂದ ಮುಂದೆ ಹೋಗ್ತಾ ಹೆಬ್ಬಾಲೆ ಅಂತ ಬರುತ್ತೆ. ಹೆಬ್ಬಾಲಲ್ಲಿ ರೈಟ್ ತೊಗೊಂಡ್ರೆ 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅವ್ರ ಮನೆ ಇನ್ನೇನು ಹತ್ತತ್ರ ಹೋಗ್ತಾ ಚಾರ್ಜರ್ ಖಾಲಿ ಆಗಿಬಿಟ್ಟಿದೆ ಕ್ಯಾಮ್ರಾದಲ್ಲಿ. ಸೊ ನೋಡ್ಕೊಂಡಿಲ್ಲ, ಆ ವಿಡಿಯೋ ಆಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಪಾರ್ಟ್ 2 ಬರುತ್ತೆ, ಇದು ಪಾರ್ಟ್ 1 ಆಗಿರುತ್ತೆ. ಫೈನಲಿ ಫ್ರೆಂಡ್ ಮನೆಗೆ ಬಂದು ಆಟಾದ್ವಿ. ಸೊ ಊಟ ಎಲ್ಲ ಆಯಿತು. ಇವಾಗ ಏನೆಲ್ಲ ವೀಡಿಯೋ ಮಾಡಿದ್ದೀನೋ ಅದು ಪಾರ್ಟ್ 1 ಆಗಿರುತ್ತೆ.